ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಬೆನ್ನಲ್ಲೇ ಗೊಲ್ಲ ಸಮುದಾಯ ಶಕ್ತಿ ಪ್ರದರ್ಶಿಸಲು ಮುಂದಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಗೊಲ್ಲ ಸಂಘದ ಶತಮಾನೋತ್ಸವ ಹಾಗೂ ಯಾದವಾನಂದ ಸ್ವಾಮೀಜಿಗಳ 16ನೇ ಪಟ್ಟಾಭಿಷೇಕದ ಬೃಹತ್ ಸಮಾರಂಭ ಏರ್ಪಡಿಸಲಾಗಿದೆ. ನಾಳೆ ಆರ್ಡಿ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ಚಿತ್ರದುರ್ಗ ಗೊಲ್ಲಕೇರಿ ಕೃಷ್ಣ ಯಾದವಾನಂದ ಮಠದ ಯಾದವಾನಂದ ಸ್ವಾಮೀಜಿ, ಸಿಎಂ ಸಿದ್ದರಾಮಯ್ಯ, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಸಂಘ 1924ರಲ್ಲಿ ಸ್ಥಾಪನೆಯಾಗುತ್ತೆ. ಅದರ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಅಂತ ಗೊಲ್ಲ ಸಂಘದವರು ಹೇಳಿದ್ದಾರೆ. ಖಂಡಿತ ನಮ್ಮ ಬೆಳಗಾಂ ಭಾಗದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಹಣಬರ ಸಂಘ ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಆವಾಗ ರಿಜಿಸ್ಟ್ರೇಷನ್ ಆಗಿರಲ್ಲ. ಹಾಗಾಗಿ 1924ರಲ್ಲಿ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘ ಜೊತೆಗೆ ಆಲ್ ಇಂಡಿಯಾ ಯಾದವ ಮಹಾಸಭಾ ಒಟ್ಟೊಟ್ಟಿಗೆ ಎನ್ರೋಲ್ ಆಗುತ್ತೆ. ಅದರದ ಶತಮಾನೋತ್ಸವ 100 ವರ್ಷದ ಕಾರ್ಯಕ್ರಮ. ನಮ್ಮ ಮಠ ಪ್ರಾರಂಭವಾಗಿ ಪಟ್ಟಾಭಿಷೇಕವಾಗಿ 16 ವರ್ಷದ ವಾರ್ಷಿಕೋತ್ಸವ ಇವೆರಡು ಕೂಡಿ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಸಮಾಜದನ್ನು ಕಾರ್ಯಕ್ರಮಗಳು ಇದುವರೆಗೂ ಮಾಡಿರಲಿಲ್ಲ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಮಾಡಿದ್ವಿ 3 ವರ್ಷದಿಂದ. ಮಧ್ಯ ಕರ್ನಾಟಕದಲ್ಲಿ ಸತತವಾಗಿ ನಡೆಯುತ್ತೆ, ಬೆಂಗಳೂರಲ್ಲಿ ನಡೆಯುತ್ತೆ. ಈ ಭಾಗದಲ್ಲಿ ನಮ್ಮ ಏನು ಹಣಬರ ಸಮಾಜ ಇದೆಯಲ್ಲ ಅವರ ಅಸ್ತಿತ್ವವನ್ನು ಉಳಿಸುವಂಥದ್ದು. ಇದು ನಮ್ಮ ಯಾದವ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಸ್ವಾಮೀಜಿಯವರ ಒಂದು 2 ಕಾರ್ಯಕ್ರಮವನ್ನು ಸೇರಿಸಿ ಒಂದು ಸಂಘದಲ್ಲಿ ಡಿಸೈಡ್ ಆಗಿರೋವಂಥದ್ದು. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಾವು ಮಾಡಬೇಕು ಅಂತ ಹೇಳಿ, ಹಾಗಾಗಿ ಚಿಕ್ಕೋಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೋತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಸರ್ ಅವರು ಮತ್ತು ಇಲ್ಲಿನ ಶಾಸಕರು ಮತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳನ್ನು ಸಹಿತ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಬರ್ತಿದ್ದಾರೆ, ಬಹುತೇಕ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮ. ಮತ್ತು ಅನೇಕ ಸಮಸ್ಯೆಗಳೇನಿದೆ ನಮ್ಮ ಸಮಾಜದ ಸಮಸ್ಯೆಗಳು, ಅದನ್ನು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಚಿವರ ಗಮನಕ್ಕೆ ತಂದು ಅದರಲ್ಲಿ ಅವರು ಸಾಲ್ವ್ ಮಾಡಿಕೊಡ್ಬೇಕು ಅನ್ನೋ ವಿನಂತಿಯನ್ನು ಕೂಡ ನಾವು ಮಾಡ್ತೇವೆ.